ಇವತ್ತು ಸ್ವಲ್ಪ ಮಿಸ್ ಆದ್ರೂ ಬೆನ್ಮೂಳೆ ಕೈಲಿ ಇರ್ತಿತ್ತು. ನಮಸ್ತೆ ಕರ್ನಾಟಕ ಫ್ರಮ್ ಕೋಲ್ಕತ್ತಾ. 100 ಡೇಸ್ ಆಫ್ ಚೇಂಜ್ ನ 15 ದಿನಕ್ಕೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಸೂರ್ಯ 5 ಗಂಟೆಗೆ ನಮ್ಮ ರೂಮಿಗೆ ಬರ್ತಾನ ಗುರು, ಯಾಕಂತ ಗೊತ್ತಿಲ್ಲ. ಸೊ ಅದಕ್ಕೆ ಬೇಗ ಎದ್ದು ಕೆಲಸನಿಗೆ ವಾರ್ಮ್ ಮತ್ತೆ ಸ್ಟ್ರೆಚಿಂಗ್ ಮುಗಿಸಿ ಕ್ರೌ ಪೋಸ್ ಸ್ಕಿಲ್ ಟ್ರೈ ಮಾಡೋಕೆ ಹೋದೆ. ಯಪ್ಪ, ಆ ಮೊಳಕಾಲ್ ನ ಎಲ್ಬೋ ಮೇಲೆ ಇಡೋ ಟ್ರೈ ಮಾಡಿ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದೆ. ಬಟ್ ಸಡನ್ ಆಗಿ ಕೊಲ್ಯಾಪ್ಸ್ ಆಗೋಯ್ತು. ಮಿಸ್ ಆಗಿದ್ರೆ ಹೊಗೆನೆ ಇವತ್ತು. ಇದೆಲ್ಲ ಬಿಗಿನಿಂಗ್ ಅಲ್ಲಿ ಕಾಮನ್ ಅಂತ ಅನ್ಕೊಂಡು ನೆಕ್ಸ್ಟ್ ಪೈಕ್ ಪುಷಪ್ ಶೂ, ಎಲಿವೇಟೆಡ್ ಪೈಕ್ ಪುಷಪ್ ಶೂ ಟ್ರೈ ಮಾಡಿ, ರಿವರ್ಸ್ ಪ್ಲಾಂಕ್ ನ ಮಾಡಿ, ಸ್ಪೈಡರ್ ಕೋರ್ ಎಕ್ಸರ್ಸೈಸ್ ವರ್ಕೌಟ್ ಮಾಡಿ, ರಿಯಲ್ ಪ್ಲಾಂಕ್ ನ ಕೋರ್ ಮೇಲೆ ಫೋಕಸ್ ಮಾಡ್ತಾ 10 ಮಿನಿಟ್ಸ್ ಮೆಡಿಟೇಷನ್ ಮೈಂಡ್ಫುಲ್ನೆಸ್ ಆಗಿ ಮಾಡಿ, ಯೋಗಿ ಬುಕ್ ನ 4 ಚಾಪ್ಟರ್ ನ 3 ಪೇಜ್ ನ ಓದ್ಕೊಂಡು ರೆಡಿ ಆಗಿ ಕರೆಕ್ಟ್ ಆಫೀಸ್ ಟೈಮ್ ಗೆ ಹೋಗಿ ಆಫೀಸ್ ವರ್ಕ್ ನ ಮುಗಿಸ್ಕೊಂಡು ವರ್ಕ್ ಮಾಡಿ ಡೈರೆಕ್ಟ್ ಆಗಿ 2ನೇ ಟೆಂಪಲ್ ಆದ ಜಿಮ್ ಗೆ ಎಂಟ್ರಿ ಆದೆ. ನಮ್ಮ ಮನೆ ಎಷ್ಟು ಸ್ಟ್ರಾಂಗ್ ಆಗಿ ಇರ್ಬೇಕಂದ್ರೆ ಅದ್ರ ಬೇಸ್ಮೆಂಟ್ ಫೌಂಡೇಶನ್ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಬಾಡಿಗೆ ಲೆಗ್ ಫೌಂಡೇಶನ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಲೆಗ್ ವರ್ಕೌಟ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೆಗ್ ಸ್ಟ್ರೆಚಿಂಗ್ ಮತ್ತೆ ವಾರ್ಮ್ ಅಪ್ ನ ಮುಗಿಸಿ, ಆರ್ಚರ್ ಸ್ಕ್ವಾಟ್ ನ ಮುಗಿಸಿ, ಸಿಸಿ ಸ್ಕ್ವಾಟ್ಸ್ ಮಾಡಕ್ ಟ್ರೈ ಮಾಡಿದೆ ಗುರು. ಈ ಸಿಸಿ ಸ್ಕ್ವಾಟ್ಸ್ ನಾವು ಮನೆಯಲ್ಲಿ ಟ್ರೈ ಮಾಡಬಹುದು. ಸೊ ಬಿಗಿನಿಂಗ್ ಅಲ್ಲಿ ಟಫ್ ಆಗುತ್ತೆ, ಅದಕ್ಕೋಸ್ಕರ ನೀವು ಸಪೋರ್ಟ್ ಇಟ್ಕೊಂಡು ಸಿಸಿ ಸ್ಕ್ವಾಟ್ ನ ಟ್ರೈ ಮಾಡಬಹುದು. ಈ ಸಿಸಿ ಸ್ಕ್ವಾಟ್ಸ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಕ್ವಾಡ್ಸ್ ಗೆ ಟ್ರೈನ್ ಮಾಡ್ತೀರಾ. ಮನೆಯಲ್ಲಿ ಹ್ಯಾಮ್ಸ್ಟ್ರಿಂಗ್ ನ ಟ್ರೈ ಮಾಡ್ಬೇಕಂದ್ರೆ ನೀವು ಈ ಒಂದು ಸಿಂಗಲ್ ಲೆಗ್ ಆಡಿಯಲ್ ಕೂಡ ಟ್ರೈ ಮಾಡಬಹುದು. ವಾರ್ಮ್ ಅಪ್ ಮಾಡುವಾಗ ನಮ್ಮ ಫ್ರೆಂಡ್ ಗೆ ಬಾರ್ಬೆಲ್ ಬೆಂಚ್ ಸಪೋರ್ಟ್ ಬೇಕಿತ್ತು. ಅದು ಸೊ ಅವನಿಗೆ ಸಪೋರ್ಟ್ ಕೊಟ್ಟು ಲೆಗ್ ಎಕ್ಸ್ಟೆನ್ಷನ್ ಎಕ್ಸಿಕ್ಯೂಷನ್ ಮಾಡೋಕೆ ಹೋದೆ. 12x3 ಪ್ರೋಗ್ರೆಸಿವ್ ಓವರ್ಲೋಡ್ ಆಗಿ ಟ್ರೈ ಮಾಡಿದೆ. ಹ್ಯಾಮ್ಸ್ಟ್ರಿಂಗ್ ಅಂದ್ರೆ ಲೆಗ್ ಕರ್ಲ್ ನ ತುಂಬಾ ಇಷ್ಟಪಟ್ಟು ಪೇನ್ ಬರೋವರೆಗೂ ಸಖತ್ತಾಗಿ ಮಾಡಿ ಮುಗಿಸಿ, ಅದಾದ್ಮೇಲೆ ಹಿಪ್ ವರ್ಕೌಟ್ ನ ಮಾಡಿ, ಲೆಗ್ ಪ್ರೆಸ್ ನ 180 kg ಇಂದ ಪ್ರೆಸ್ ಮಾಡಿ, ಕಾಫ್ ರೈಸ್ ನ ವರ್ಕೌಟ್ ಮಾಡಿ, ಇನ್ನೊಂದು ಸಿಂಗಲ್ ಡಂಬಲ್ ಆಡಿಯಲ್ ನ ಮುಗಿಸಿ, ಸೊ ಟೋಟಲಿ 2 ಕ್ವಾಡ್ಸ್ 2 ಹ್ಯಾಮ್ಸ್ಟ್ರಿಂಗ್ 1 ಕಾಫ್ ರೈಸ್ ನ ಮಾಡಿ ಪೋಸ್ಟ್ ವರ್ಕೌಟ್ ಮಾಡ್ಬೇಕಂದ್ರೆ ನನ್ನ ಫೋನ್ ಅಲ್ಲಿ ಚಾರ್ಜಿಂಗ್ ಇದ್ದಿದೆ ಗೊತ್ತಾಗಿರ್ಲಿಲ್ಲ. ಚಾರ್ಜಿಂಗು ತಂದಿರಲಿಲ್ಲ, ಮಿಸ್ ಆಗಿ. ಸೊ ರೂಮಿಗೆ ಬಂದು ಆರಾಮ್ಸೆ ಆಂಟಿ ಮಾಡಿರೋ ಊಟನ ಎಡಿಟ್ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಾಳೆ ಸಿಗಮ್ರಿ ಕರ್ನಾಟಕ.